ಏನ್ ಶರ್ವಿ ಮ್ಯಾಥ್ಸ್ ಮಾಡ್ತಾ ಇದೀಯಾ? ಹಾ ಮಾ. ಯಾವ ಚಾಪ್ಟರು? LCM ಚಾಪ್ಟರ್. LCM. LCM ಗೊತ್ತಾ ನಿಂಗೆ? ಹಾ ಗೊತ್ತು. ಏನ್ LCM ಅಂದ್ರೆ? LCM ಅಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಓಕೆ ಸರಿ, ನಾನು ಒಂದು ಕ್ವೆಶ್ಚನ್ ಕೇಳಲ್ಲ, ಆನ್ಸರ್ ಮಾಡ್ತೀಯಾ? ಹಾ. ಓಕೆ, ನನ್ಗೆ ಇವಾಗ ಸೆಕ್ಯೂರಿಟಿ ಗಾರ್ಡ್ ಬೇಕು ನಮ್ಮ ಮನೆನ ಗಾರ್ಡ್ ಮಾಡಕ್ಕೆ. ನಂಗೆ 12 ಅವರ್ಸ್ ಗೆ ಸೆಕ್ಯೂರಿಟಿ ಗಾರ್ಡ್ ಬೇಕು. ಸೊ 12 ಅವರ್ಸ್ ನ್ಯಾಪ್ ತಗೊಳ್ದೆ ಯಾರು ಎದ್ದಿರಲ್ಲ. ಸೊ ಅವ್ರು ಮಲ್ಕೊಳ್ಳೋ ಟೈಮಲ್ಲಿ ಕಳ್ಳ ಬಂದ್ರೆ ಕಷ್ಟ ಆಗುತ್ತೆ. ಸೊ ನಾನು ಇಂಟರ್ವ್ಯೂ ಮಾಡಿದಾಗ ಒಬ್ಬ ಬಂದ 2 ಅವರ್ಸ್ ಒಂದ್ಸತಿ ನ್ಯಾಪ್ ತಗೋತೀನಿ ಅಂತ ಹೇಳ್ದ. ಸೆಕೆಂಡ್ ಪರ್ಸನ್ 3 ಅವರ್ಸ್ ತಗೊಳ್ತೀನಿ ನ್ಯಾಪ್ ಅಂತ ಹೇಳ್ದ. ಥರ್ಡ್ ಪರ್ಸನ್ 4 ಅವರ್ಸ್ ಒಂದ್ಸತಿ ನ್ಯಾಪ್ ತಗೋತೀನಿ ಅಂತ ಹೇಳ್ದ. ಫೋರ್ತ್ ಪರ್ಸನ್ 8 ಅವರ್ಸ್ ಎದ್ದಿರ್ತೀನಿ ಮೇಡಮ್, ನಾನು 8 ಅವರ್ಸ್ ಒಂದ್ಸತಿ ಮಾತ್ರ ನ್ಯಾಪ್ ತಗೋತೀನಿ ಅಂತ ಹೇಳ್ದ. ಸೊ ಇವಾಗ 8 ಅವರ್ಸ್ ಅಷ್ಟೇ ಸಿಕ್ಕಿದ್ದು, 12 ಅವರ್ಸ್ ಯಾರು ಸಿಕ್ಕಿಲ್ಲ. ಸೊ ಇವಾಗ ನಾನು ಇಬ್ರನ್ನ ಹೈಯರ್ ಮಾಡ್ಬೇಕು. ಸೊ ಯಾರಿಬ್ರನ್ನ ಹೈಯರ್ ಮಾಡ್ಲಿ? 2 ಅವರ್ಸ್ ಮಲ್ಕೋತಾರಲ್ಲ, ಮತ್ತೆ ಅವರು 3 ಅವರ್ಸ್ ಮಲ್ಕೋತಾರಲ್ಲ ಅವರು. 2 ಮತ್ತೆ 3 ಅವರ್ಸ್ ನ ತಗೊಂಡ್ರೆ 6 ಅವರ್ಸ್ ಆದ್ಮೇಲೆ ಇಬ್ರು ಒಟ್ಟಿಗೆ ನ್ಯಾಪ್ ತಗೋತಾರಲ್ಲ. ಓ ಅದಲ್ಲ, ಹಂಗಂದ್ರೆ 2 ಮತ್ತೆ 4 ತಗೋಮ್ಮ. 2 ಮತ್ತೆ 4 ತಗೊಂಡ್ರೆ 4 ಅವರ್ಸ್ ಆಗಿದ ತಕ್ಷಣ ಇಬ್ರು ಒಟ್ಟಿಗೆ ನ್ಯಾಪ್ ತಗೋತಾರಲ್ಲ. ಅದು ಆಗಲ್ಲ. 2 ಮತ್ತೆ 8. 2 ಮತ್ತೆ 8 ಅವರ್ಸ್ ತಗೊಂಡ್ರೆ 2 4 8 ತಾನೆ. ಇವ್ 4ನೇ ಸತಿ ನ್ಯಾಪ್ ತಗೊಳ್ಳೋದು, ಇವ್ ಫಸ್ಟ್ ಟೈಮ್ ನ್ಯಾಪ್ ತಗೊಳಕ್ ಹೋಗ್ತಾನೆ. ಓ ಮಾ, ತುಂಬಾ ಕನ್ಫ್ಯೂಸ್ ಆಗ್ತದೆ, ಗೊತ್ತಾಗ್ತಿಲ್ವಾ? ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬಾ, ಇದನ್ನ ಬೋರ್ಡ್ ಮೇಲೆ ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೆಲ್ಲ ಈಗಾಗ್ಲೇ ಗೊತ್ತಾಗಿದೆ ನಾವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀವಿ ಅಂತ. ಎಸ್, ಇಟ್ ಇಸ್ LCM, ದಟ್ ಇಸ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. LCM ಬಗ್ಗೆ ನಾವು ತುಂಬಾ ವಿಡಿಯೋಸ್ ನ ಮಾಡಿದೀವಿ. ಸೊ ತುಂಬಾ ವಿಡಿಯೋಸ್ ಅಲ್ಲಿ LCM ಹೇಗ್ ತಗೊಳ್ಳೋದು, ಫಾರ್ಮುಲಾ ಇದನ್ನೆಲ್ಲ ಹೇಳ್ಕೊಟ್ಟಿದೀನಿ. ಬಟ್ ಇವತ್ತು ಒಂದು ಸ್ಪೆಷಲ್ ವರ್ಷನ್ ಏನಂದ್ರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಜೊತೆ ನಿಮ್ಗೆ LCM ನ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಆಲ್ರೆಡಿ ಕ್ವೆಶ್ಚನ್ ಗೊತ್ತಾಗಿದೆ. ಸೊ 12 ಅವರ್ಸ್ ನಂಗೆ ಸೆಕ್ಯೂರಿಟಿ ಗಾರ್ಡ್ ಬೇಕು. ಒಬ್ರು 2 ಅವರ್ಸ್ ಒಂದ್ಸತಿ ನ್ಯಾಪ್ ತಗೋತಾರೆ, ಇನ್ನೊಬ್ರು 3, ಇನ್ನೊಬ್ರು 4, ಇನ್ನೊಬ್ರು 8. ಸೊ ಯಾರಿಬ್ರನ್ನ ತಗೊಂಡ್ರೆ ನನಗೆ 12 ಅವರ್ಸ್ ಕಂಟಿನ್ಯೂಸ್ ಆಗಿ ಒಂದ್ ನ್ಯಾಪು ಇಲ್ಲದೆ ಸೆಕ್ಯೂರಿಟಿ ಗಾರ್ಡ್ ಸಿಗ್ತಾರೆ ಅಂತ ಕ್ವೆಶ್ಚನ್ ಕೇಳಿದ್ದೆ. ಸೊ ಬನ್ನಿ ನೋಡೋಣ. 3, 4 ಮತ್ತೆ 8 ಅವರ್ಸ್ ನ್ಯಾಪ್ ತಗೊಳ್ಳೋ 4 ಜನ ನಮ್ಗೆ ಸಿಕ್ಕಿದ್ದಾರೆ. ಸೊ ಇದರಲ್ಲಿ ಫಸ್ಟ್ 2 ಮತ್ತೆ 3 ಗೆ ನಾವು LCM ತಗೊಂಡ್ರೆ LCM 6 ಆಗುತ್ತೆ. ಸೊ 6 ಅವರ್ಸ್ ಒಂದ್ಸತಿ ಇಬ್ರು ಒಟ್ಟಿಗೆ ನ್ಯಾಪ್ ಹೋಗ್ತಾರೆ. ಸೊ ಈ ಕೇಸ್ ಪಾಸಿಬಿಲಿಟಿ ಇಲ್ಲ. ನೆಕ್ಸ್ಟ್ 3 ಮತ್ತೆ 8 ತಗೊಳ್ಳೋಣ. 3 ಮತ್ತೆ 8 ತಗೊಂಡ್ರೆ 3 1 3 8 ಹಾಗೆ ಉಳಿಯುತ್ತೆ. 8 1 8 ಆಗುತ್ತೆ. 8 3 24. ಮತ್ತೆ ನನಗೆ 24 ಅವರ್ಸ್ಗೆ ಬೇಡ, ನನಗೆ ಬೇಕಿರೋದು 12 ಅವರ್ಸ್ಗೆ. ಸೊ ಈ ಕೇಸ್ ಕೂಡ ಆಗೋದಿಲ್ಲ. ಸೊ ನೆಕ್ಸ್ಟ್ ಕೇಸ್ 3 ಮತ್ತೆ 4 ಟ್ರೈ ಮಾಡೋಣ. 3 ಮತ್ತೆ 4 LCM ತಗೊಂಡಾಗ 3 1 3 4 ಹಾಗೆ ಡೈರೆಕ್ಟ್ ತಗೊಳ್ಬಹುದು. ಸೊ 4 3 12. ಎಕ್ಸಾಕ್ಟ್ ಆಗಿ 12 ಅವರ್ಸ್ ಆಗುತ್ತೆ ಇದು. ಸೊ ಎಕ್ಸಾಕ್ಟ್ ಆಗಿ 12 ಅವರ್ಸ್ ಆದ್ರಿಂದ ಏನಾಯ್ತು, 12 ಅವರ್ಸ್ ವರೆಗೂ ಇಬ್ರು ಕೂಡ ನ್ಯಾಪ್ ತಗೊಂಡಿರಲ್ಲ ಒಟ್ಟಿಗೆ. ಸೊ ಅದರಿಂದ 12 ಅವರ್ಸ್ ಕಂಟಿನ್ಯೂಸ್ ಆಗಿ ನನಗೆ ಸೆಕ್ಯೂರಿಟಿ ಗಾರ್ಡ್ ಸಿಕ್ಕಿತು. ಸೊ ನಮಗೆ ಈ ಕೇಸ್ ಅಲ್ಲಿ 3 ಮತ್ತೆ 4 ಅವರ್ಸ್ ಒಂದ್ಸತಿ ನ್ಯಾಪ್ ತಗೊಳ್ಳೋಣ ತಗೊಂಡಾಗ ನನಗೆ ಕಂಟಿನ್ಯೂಸ್ 12 ಅವರ್ಸ್ ಸೆಕ್ಯೂರಿಟಿ ಗಾರ್ಡ್ ಸಿಕ್ಕಿದ್ರು. ಸೊ ಪ್ರಾಕ್ಟಿಕಲ್ ಆಗಿ LCM ನ ಇವತ್ತು ನಿಮ್ ಮುಂದೆ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇದೇ ತರ ವಿಡಿಯೋಸ್ ನಿಮ್ಗೆ ಬೇಕಂದ್ರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೀವು ಕಮೆಂಟ್ಸ್ ಮಾಡಿದಾಗ ನಂಗೆ ಖುಷಿ ಆಗುತ್ತೆ, ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ನ ನಿಮ್ ಮುಂದೆ ತರಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.